ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಲಾಗ್ ಕತೆ ನಮ್ಮ ನಾಯಿಗಳು ಮತ್ತು ಬೆಕ್ಕಿಂದು ಊಟದ ಜೊತೆ ಏನಿಲ್ಲ. ಇವತ್ತಿಂದು ಲಾಗ್ ಏನಂತಂದರೆ, ನಮ್ಮ ನಾಯಿಗೆ ಬೆಕ್ಕಿಗೆ ಯಾವ ಥರ ಡಯಟ್ ಫುಡ್ನ ಹಾಕ್ತೀನಿ ಅಂದರೆ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಒಂದು ಡೌಟ್ ಇತ್ತು ನಿಮಗೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾ ಇದ್ರಿ, ಒಬ್ಬೊಬ್ರು ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿದ್ರಿ, ಅಂದರೆ ಬೆಕ್ಕಿಗೆ ಏನಾಗ್ತಿರೋ ಊಟ, ನಾಯಿಗಳಿಗೆ ಏನಾಗ್ತಿರೋ ಊಟ ಡೈಲಿ ಅಂತ. ಅದಕ್ಕೋಸ್ಕರ ಅಂತಲೇ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಈ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ಕಂಪ್ಲೀಟಾಗಿ ನಾನ್ ವೆಜ್ ಇನ್ಕ್ಲೂಡ್ ಆಗಿರುತ್ತೆ ಡಯಟಲ್ಲಿ. ವೆಜಿಟೇರಿಯನ್ಸ್ ಅವ್ರು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಯಾರ್ಯಾರು ಕೇಳ್ತೀರಾ, ಕಮೆಂಟ್ ಮಾಡೋದ್ರ ಮುಖಾಂತರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೆಜ್ಜಲ್ಲಿ ಕೂಡ ಏನು ಬರಲ್ಲ ಅಂತ ಏನಿಲ್ಲ, ಡಯಟ್ ಫುಡ್ಡು ವೆಜ್ಜಲ್ಲೂ ಸಖತ್ತಾಗಿ ಮಾಡ್ಬೋದು, ನಾನ್ ವೆಜ್ಜಲ್ಲೂ ಸಖತ್ತಾಗಿ ಮಾಡ್ಬೋದು. ಅದು ಅವ್ರವ್ರ ಮೇಲೆ ಡಿಪೆಂಡು. ಒಬ್ಬೊಬ್ರು ಮನೇಲಿ ನಾನ್ ವೆಜ್ ಹಾಕ್ತೀರಾ, ಒಬ್ಬೊಬ್ರು ಮನೇಲಿ ವೆಜ್ ಹಾಕ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಷ್ಟೇ, ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಆಗಿರಬೇಕು ಡಯಟ್. ಪೆಟ್ ಲವರ್ಸ್ ಅಂತ ಆದಷ್ಟು ಶೇರ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನೀವು. ಅಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹಾಕ್ತಿರ್ತೀನಿ, ಅಂದರೆ ಟಿಪ್ಸ್ ಯಾವ ಥರ ಹಾಕ್ಬೋದು ಅಂತ. ಇದರಲ್ಲಿ ನಾನು ಕಂಪ್ಲೀಟಾಗಿ ಯಾವ ಥರ ಏನೇನು ಮಾಡ್ಬೋದು ಅಂತ ಇರೋ ಕಂಪ್ಲೀಟಾಗಿ ವೀಡಿಯೋಸ್ ಬಗ್ಗೆ ಇದರಲ್ಲಿ ಮಾಡ್ತಿರ್ತೀನಿ. ಎರಡರಲ್ಲೂ ಕೂಡ ಯೋಡಾಟ್ ಪ್ರಪಂಚನೇ ಅಂತ ಇದೆ, ಎರಡರಲ್ಲಿ ಕೂಡ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ. ಡಯಟ್ ಫುಡ್ಗೆ ನಿಮಗೆ ಫಸ್ಟ್ ಬೇಕಾಗಿರೋದು ಟರ್ಮರಿಕ್ ಪೌಡರ್. ಇದು ತುಂಬ ಪ್ಯೂರ್ ಆಗಿರಬೇಕು. ನಾನು ತಗೊಳೋದು ಯಾವಾಗಲೂ MTR ಅಲ್ಲೇ. ನೆಕ್ಸ್ಟು ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಐತಿ ಈಗ ಸದ್ಯಕ್ಕೆ. ಎರಡನ್ನೂ ಕರೆಕ್ಟಾಗಿ ವಾಶ್ ಮಾಡ್ಕೊಂಡು ನೀಟಾಗಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತಗೊಂಡು ಬೇಕಾದ್ರೆ ಹಾಕ್ಬೋದು, ನೀವು ಹಂಗೆ ಕಟ್ ಮಾಡಿ ಹಾಕ್ಬೋದು. ಆದರೆ ಈ ಟೈಲ್ನ ಏನಂತ ಅಂತೀವಿ, ಇದನ್ನು ಕಟ್ ಮಾಡಿ ಸಣ್ಣದ ಪೀಸ್ ಹಾಕಿ ಮಾಡಿ, ಯಾಕಂದರೆ ಬೇಗ ಬೇಯಲ್ಲ ಇವು. ನೆಕ್ಸ್ಟು ಚಿಕನ್ ಲಿವರು ಮತ್ತು ಇದು ಗುಂಡ್ಗೆಕಾಯಿ ಅಂತ ಏನಂತೀವಿ, ಅದು ಆಲ್ರೆಡಿ ಐತೆ, ಫ್ರೀಸ್ ಆಗಿಬಿಟ್ಟೈತೆ. ಬೆಳಗ್ಗೆ ತಗೊಂಬಂದು ಇಕ್ಕಿದ್ದು, ಆಲ್ರೆಡಿ ಟೈಮ್ ಬಂದ್ಬಿಟ್ಟು 7:30 ಮೇಲೆ ಆಗೈತೆ. ಈಗ ನೆಕ್ಸ್ಟು ನಾವು ಒಂದು ಪ್ರೋಟೀನ್ ಸೋರ್ಸ್ನೇ ಮರ್ತೋಗ್ಬಿಟ್ಟಿದ್ವಿ, ಅದನ್ನು ಹಾಕ್ಲಿಲ್ಲ ಅಂದರೆ ಈ ಡಯಟ್ ಕಂಪ್ಲೀಟ್ ಆಗಲ್ಲ. ಬನ್ನಿ, ಅದಕ್ಕೆ ನಾನೀಗ 10 ಮೊಟ್ಟೆ ತೊಗೊತೀನಿ. ಇದಕ್ಕೆ ಯಾವುದೇ ರೀತಿ ನಾನು ಉಪ್ಪನ್ನಾಗಲಿ ಏನೇ ಆಗಲಿ ಏನೂ ಹಾಕ್ತಾಯಿಲ್ಲ ಎಕ್ಸ್ಟ್ರಾ. ಇನ್ನೊಂದು ನೀವು ನಮ್ಮ ಮನೇಲಿ ಗಮನಿಸ್ಬೇಕಾಗಿರೋದು ವಿಷಯ ಅಂತ ಅಂದರೆ, ಏನೇ ವಸ್ತು ಆಗಿರಲಿ ಅದರಲ್ಲಿ ಟ್ರೇಡ್ ಮಾರ್ಕ್ಗಳಿವೆ, ನೋಡ್ಬೋದು ಇಲ್ಲಿ ನೋಡಿ, ಇವೆಲ್ಲ ಟ್ರೇಡ್ ಮಾರ್ಕ್ಗಳು. ಒಂದು ಬ್ರೌನಿದು, ರಾಕಿದು, ಪ್ರತಿಯೊಬ್ಬರದ್ದು ಐತಿ ಇದರಲ್ಲಿ ಕಾಂಟ್ರಿಬ್ಯೂಷನ್ನು. ಏನೂ ಮಾಡೋಕ್ಕಾಗಲ್ಲ, ಸಾಕಿದ ಮೇಲೆ ಮುಗೀತು, ಇವೆಲ್ಲ ಇದ್ದಿದ್ದೆ. ಇಷ್ಟು ನಿಮಗೆ ಬೇಕಾಗೋದು ಮೊಸರು ನಿಮ್ಗೆ 1 ಲೀಟ್ರ್ ತೊಗೊಳ್ಲೇಬೇಕಾಗುತ್ತೆ. ಅಂದರೆ ನಾನು ಬೆಕ್ಕು ನಾಯಿ ಸಾಕಿರೋದ್ರಿಂದ ನನಗೆ 1.5 ಲೀಟ್ರ್ ಡೈಲಿ, ಬೆಳಗ್ಗೆ ಹೊತ್ತು 1.5 ಲೀಟ್ರ್ ಬೇಕು, ಸಂಜೆ 1.5 ಲೀಟ್ರ್ ಬೇಕೇ ಬೇಕು ನನಗೆ. ಚಿಕನ್ ಎಷ್ಟು ಬೇಕಾಗುತ್ತೆ ಅಂತ ನನ್ನ ಕೇಳಿದ್ರೆ, ನನಗೆ ಒಂದು 4 kg ಚಿಕನ್ ಡೈಲಿ ಬೇಕಾಗುತ್ತೆ ಅಂತ. ನೋಡಿ, ಈ ಥರ ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ಳಿ. ಫುಲ್ಲು ಅಂತಂದರೆ ಫುಲ್ಲು ವಾಶ್ ಮಾಡಿರ್ಬೇಕು. ಈ ಥರ ನೋಡಿ, ಈ ಥರ ಆಗಿರಬೇಕೆಲ್ಲ ವಾಶ್ ಮಾಡಿರೋದು ನೀವು. ಹೌದು, ಏನಕ್ಕೆ ಇಷ್ಟೊಂದು ತೊಗೊಂಡಿರ್ಬೋದು ಅಂತ ನಿಮ್ಗೆ ಒಂದು ಡೌಟ್ ಬರ್ಬೋದು. ನಿಮ್ಮ ಮನೇಲಿ 1 ನಾಯಿ 2 ನಾಯಿ ಇದ್ದರೆ ಇಷ್ಟೊಂದು ಬೇಕಾಗಿರಲ್ಲ ನಿಮಗೆ. ಒಂದು 4 kg 5 kg ಆದರೆ ಒಂದು ವಾರಕ್ಕಾಗುತ್ತೆ. ಆದರೆ ನಿಮ್ಮ ಮನೇಲಿ ತುಂಬ ನಾಯಿ ಇದ್ದರೆ ಈ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದರಲ್ಲೂ ನಮ್ಮ ಮನೇಲಿ 5 ಅಂತೂ ಇರೋದ್ರಿಂದ, 5 ಪ್ಲಸ್ ಆಚೆಗಡೆ ನಾಯಿ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಜಾಸ್ತಿನೇ ಮಾಡಬೇಕು. ಇಲ್ಲೂ ಒಂದು ಕಡೆ ಹಾಕಬೇಕು, ಆಚೆನೂ ಒಂದು ಕಡೆ ಹಾಕಬೇಕು. ಇಲ್ಲಾಂದರೆ ಅಲ್ಲಿ ಕಾಯ್ತಿರ್ತವೆ, ಇಲ್ಲ ಇಲ್ಲಿ ಕಾಯ್ತಿರ್ತವೆ, ಎರಡಾಗುತ್ತೆ ಕಡಿಮೆ ಊಟ ಆಗಿಬಿಟ್ರೆ. ಈ ಚಿಕನ್ನ ನೀವು ಏನು ತೊಗೊಂಡಿರ್ತೀರ ಅದನ್ನು ಅರಿಶಿನ ಪುಡಿ ಹಾಕ್ಬಿಟ್ಟು 8 ವಿಷಲಷ್ಟು ಬಾಯ್ಲ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ ಅಂದರೆ ನಿಮ್ಮ ಮಿಕ್ಸಿಗೆ ಬ್ಲೇಡ್ ಹೋಗೋಂಥ ಸಾಧ್ಯತೆ ಕಮ್ಮಿ ಇರುತ್ತೆ, ಯಾಕಂದರೆ ತುಂಬ ಬೆಂದ್ಬಿಟ್ಟಿರೋದ್ರಿಂದ ಮೂಳೆ ಕಮ್ಮಿ ಇರುತ್ತೆ ಚಾನ್ಸಸ್ಸು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಮ್ಮಮ್ಮ ಏನು ಮಾಡೋರೆ, ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಬಂದುಬಿಟ್ಟವ್ರೆ. ಹೇಳಿದ್ನಲ್ಲ ಈಗ ಟೈಮ್ ಆಗಿದೆ ಅಂತ, ಅದಕ್ಕೆ ನಮ್ಮ ಅಮ್ಮನೇ ಪ್ರಿಪೇರ್ ಮಾಡ್ಕೊಂಡವ್ರೆ. ನೋಡಿ, ಫೈನಲ್ ಔಟ್ಪುಟ್ ನಿಮ್ಗೆ ಈ ಥರ ಇರುತ್ತೆ. ಬೇಯಿಸಿದಾದ್ಮೇಲೆ ನೋಡಿ, ಈ ಥರ ಸೂಪ್ ಬಿಟ್ಕೊಂಡಿರುತ್ತೆ. ಇದರಲ್ಲಿ ತಲೆಕಾಲು ಅಷ್ಟೇ ಇರೋದು. ನಾನು ಬೇಕಿಗೆ ಪ್ರಿಪೇರ್ ಮಾಡಲೇಬೇಕೀಗ. ಈಗ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಇದನ್ನು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಇದಕ್ಕೆ ತರಕಾರಿ ಎಲ್ಲ ಹಾಕ್ತೀನಿ. ಏನಕ್ಕೆ ಇಲ್ಲಿ ನಾನು 2 ಥರ ಮಾಡ್ತಿರೋದು ಅಡುಗೆ. ಒಂದು ಬೆಕ್ಕಿಗೋಸ್ಕರ ಮಾಡ್ತಿರೋದು, ಇನ್ನೊಂದು ನಾಯಿಗೋಸ್ಕರ ಮಾಡ್ತಿರೋದು. ಈರಿಗುಂಡ್ಕಾಯಿನ ನಾಯಿಗೆ ಹಾಕ್ಬೋದು, ಏನಾಗಲ್ಲ. ಅದೇ ಬೋನ್ಲೆಸ್ ಹಾಕೋದ್ರಿಂದ ನಮ್ಮ ಬೆಕ್ಕುಳು ಒಂದು ಸ್ವಲ್ಪ ಇದು ತಿನ್ನುತ್ತೆ ಜಾಸ್ತಿ. ಈ ಈರಿಗುಂಡ್ಕಾಯಿನ ನಮ್ಮ ಬೆಕ್ಕುಳಿಗೆ ಸಕ್ಕತ್ತಾರೋ, ನಮ್ಮ ಶಿಮ್ಮಿಗಂತೂ ಸಖತ್ ಇಷ್ಟ. ಇದು ಒಂದು ಸೈಡ್ ಇಟ್ಟಿದ್ದಾಯಿತು. ಈಗ ನೆಕ್ಸ್ಟು ಅದು ಆಲೂಗೆಡ್ಡೆದು 2 ಕಡೆಗೂ ಹಾಕಬೇಕು. ಅದು ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಒಂದು 4-5 ವಿಷಲ್ ಆದ ಅಂದರೆ ಗ್ರೈಂಡ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗಬೇಕು ಯಾವುದೇ ಆದ್ರೂ. ಏನು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಇದು ಮಿಕ್ಸಿದ ಬ್ಲೇಡ್ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಇದನ್ನೆಲ್ಲ ಚಾಪ್ ಮಾಡ್ಕೊಂಬಿಡೋಣ ಅಂತ. ಇದನ್ನೆಲ್ಲ ಸಪ್ರೇಟ್ ಮಾಡಬೇಕು ಅನ್ನಲ್ಲ, ಈ ಥರ ಕಟ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ಇದು ಈ ಥರ ದೊಡ್ಡನೇ ಇದು ಮಾಡ್ಕೊಳ್ಳಿ, ಹಚ್ಕೊಳ್ಳಿ ಈ ಥರ. ಅಂದರೆ ಈ ಸೈಜ್ ಆದ್ರೂ ಪರವಾಗಿಲ್ಲ, ಅಂದರೆ ಸ್ವಲ್ಪ ಬೆಂದರೆ ಅದು ರುಬ್ಬಕ್ಕೆ ಒಂದು ಸ್ವಲ್ಪ ಸಿಗಬೇಕು, ಆ ಥರ ಇದು ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸಿ ಓಪನ್ ಮಾಡ್ತೀನಿ. ಈ ಥರ ಇರುತ್ತೆ ಫೈನಲ್, ಸರಿನಾ? ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೇ ಇದರಲ್ಲಿ ಮೂಳೆ ಇರಲ್ಲ, ನೀವು ಬೆಕ್ಕಿಗೂ ಕೊಡ್ಬೋದು. ನಾನೇನಕ್ಕೆ ಬೆಕ್ಕಿಗೆ ಸಪ್ರೇಟ್ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಬೆಕ್ಕುಳಿಗೆ ಈ ತಲೆಕಾಲ್ಗಿನ್ನ ಲಿವರ್ ಅಂದರೆ ಸಕ್ಕತ್ ಇಷ್ಟ. ಅದಕ್ಕೆ ಒಂಥರ ಎಕ್ಸ್ಟ್ರಾ ಕೇರ್ ತಗೊಂಡಂಗೆ ಅದು ನನಗೆ. ನಾನು ಇದಕ್ಕೂ ಹಾಕ್ತೀನಿ, ಅದಕ್ಕೊಂದು ಮಾಡಲ್ಲ. ಆಮೇಲೆ ಅದೊಂದು ಕಮೆಂಟ್ ಹಾಕ್ಬಿಟ್ರೆ ಆಮೇಲೆ ಇವಕ್ಕೂ ಹಾಕ್ತೀನಿ. ಆದರೆ ಈಗ ನಾನು ಕಡಿಮೆ ತಂದಿರೋದ್ರಿಂದ ಈಗ 2 ದಿನಕ್ಕೆ ಆಗೋಗುತ್ತೆ. ಮತ್ತು ಈರಿಗುಂಡ್ಕಾಯಿನೇ ತರಬೇಕು ನಾನು. ಈಗ ಆಯ್ತಿದ್ದು ಮೊಟ್ಟೆದು
ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದೊಳ್ಳೆ ಕಲರ್ಫುಲ್ಲಾಗಿ ಬಂದ್ಬಿಡ್ತು, ಜಾಸ್ತಿ ಇದು ನೀರು ಹಾಕೊಂಡಿದ್ಕೇನೋ. ಈಗ ಎರಡಕ್ಕೂ ಸೇಮ್ ಅಂದರೆ ಇದಕ್ಕೆ ನಾನು ಲಿವರ್ ಎತ್ಕೊಂಡಿರೋದು ಈ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಚಿಕನ್ ಸಪ್ರೇಟ್ ಆಗಿದೆ. ಇದಕ್ಕೆ ಎರಡಕ್ಕೂ ವೆಜಿಟೇಬಲ್ ಮಿಕ್ಸ್ ಆಗಿಲ್ಲ. ವೆಜಿಟೇಬಲ್ ಆಗೋದು ಸಖತ್ ಲೇಟ್ ಆಗುತ್ತೆ. ಈಗ ಹೊಟ್ಟೆ ಹಸ್ಕೊಂಡಿರೋ ಕಾರಣ ನಾನು ಮಾಡಲೇಬೇಕು. ಆದರೆ ನೀವು ವೆಜಿಟೇಬಲ್ನ ಆ್ಯಡ್ ಮಾಡಲೇಬೇಕು. ನಾನು ಪ್ರತಿನಿತ್ಯ ಆ್ಯಡ್ ಮಾಡೋದ್ರಿಂದ ಇವತ್ತು ಆ್ಯಡ್ ಮಾಡ್ತಿಲ್ಲ ಅಷ್ಟೇ. ಪ್ರಾಬ್ಲಮ್ ಇಲ್ವಾ ಅಂತಂದರೆ ಇನ್ನು ಸಪ್ಲಿಮೆಂಟ್ಸ್ ಹಾಕ್ತೀನಲ್ಲ ಅದರಲ್ಲಿ ಮೇಂಟೈನ್ ಆಗುತ್ತೆ. ವಿಟಮಿನ್ಸು, ಕ್ಯಾಲ್ಶಿಯಮು ಪ್ರತಿಯೊಂದು ಅದರಲ್ಲಿ ಕೊಡ್ತೀನಿ. ಈಗ ಇದಕ್ಕೆ ಬೆಕ್ಕಿಗೆ ಇನ್ನೊಂದು ಮೇಯ್ನು, ಅದಕ್ಕೆ ಫ್ಲೇವರಿಂಗ್ಗೆ ಒಂದು ಟೂನಾ ಆ್ಯಡ್ ಮಾಡ್ಕೊತೀನಿ, ಟೂನಾ ಪೆಡಿಗ್ರಿ. ಇದನ್ನೇನು ಜಾಸ್ತಿ ತಗೊಳಲ್ಲ ನಾನು, ಒಂದು ಸ್ವಲ್ಪ ಅದು ಏರ್ ಬಾಲು ಅದು ಇದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಅಂದ್ಬಿಟ್ಟು ಇದನ್ನ ಹಾಕೋಣದು ನಾನು ಅಷ್ಟೇ. ನಾನು ಹಾಕೋದು ಮಿಯೋ, ನಾನು ಯಾವುದೂ ರಾಯಲ್ಕೆನೇ ಏನು ಹಾಕ್ಬಿಟ್ಟು ಬೆಳೆಸ್ತೀನಿ ಅಂತ ಹೇಳಲ್ಲ, ಯಾಕಂದರೆ ನನ್ನ ಹತ್ರ ಅಷ್ಟು ಕಾಸು ಕೂಡ ಇಲ್ಲ. ಈ ಥರ ಇದು ಪೌಡ್ರ್ ಆಗುತ್ತೆ. ಈಗ ಇದೇನು ಡೈಲ್ಯೂಟ್ ಮಾಡ್ಕೊಂಡಿದ್ದೆ ನಾನು, ಅದ್ರನ್ನ ಇದ್ರೊಳಗಡೆ ಹಾಕ್ಕೊಂಡು ಅನ್ನನೂ ಹಾಕ್ಕೊಂಡು ನಾನು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಿ ಎಲ್ಲ ಪ್ರತಿಯೊಂದು ಇದು ಮಾಡಿದ್ದೀನಿ. ಮಳೆ ಬೇರೆ ಬಂದ್ಬಿಡ್ತು, ಬೇಗ ಹಾಕ್ಬೇಕು ನಾನು ಊಟ. ಯಾರು ತಪ್ಪು ತಿಳ್ಕೊಬೇಡಿ, ಏನೇನೋ ಆಗ್ತಾವನ ಅಂತಂದಮೇಲೆ ಮಳೆ ಬೇರೆ ಬರ್ತೈತೆ, ಸೌಂಡ್ ಕೇಳಿಸ್ತಿರ್ಬೋದು ನಿಮಗೂ. ನಾನು ಈ ಫಸ್ಟು ನಮ್ಮ ಮನೆಗೆ ಏನೇ ಇದು ಮಾಡ್ರು ನಾವು ಟೇಸ್ಟ್ ತೋರಿಸ್ಬಿಡ್ತೀನಿ. ಅಂದರೆ ನಮಗೆ ಈಗ ಸಾರನ್ನ ಕೈಗೆ ಹಾಕೊಂಡು ತಿಂತೀವಲ್ಲ ಆ ಥರ ನಾವು ಒಬ್ರಿಗೆ ತೋರಿಸ್ಲೇಬೇಕು. ಅಂದರೆ ಅಪ್ರೂವ್ಡ್ ಆಗಿದ್ರೆ ಮಾತ್ರ ನಾವು ಎಲ್ಲರಿಗೂ ಹಾಕೋಕ್ಕಾಗೋದು. ಅಪ್ರೂವ್ ಆಯಿತು, ಈಗ ಎಲ್ರಿಗೂ ಹಾಕ್ಬೋದು ಅಂತಲೇ ಅರ್ಥ. ಇಷ್ಟು ನೀವೇನೇನು ನೋಡ್ತಾ ಇದ್ದೀರಾ, ಇಷ್ಟು ಫುಡ್ಡು ನಮ್ಮ ಡಾಗ್ಸ್ಗಳ್ಗೆ. ಅಂದರೆ ಏನು 5 ಜನ ಅಂತಂದರೆ ಇಷ್ಟೊಂದು ಅಂತ ಅನ್ಕೊಬೋದು ನೀವು. ಇದರಲ್ಲಿ ಜೊತೆಗೆ ನಮ್ಮದು ಬೋರ್ಡಿಂಗಲ್ಲಿ ಬೇರೆ ಒಂದು ನಾಯಿ ಇದೆ, ಅಂದರೆ ಬೋರ್ಡಿಂಗ್ ಸರ್ವಿಸ್ಗೆ ಅಂತ ಬಂದಿರೋಂಥ ನಾಯಿ. 2 ಶೀಟ್ಸು ಕೆಳಗಡೆ ಇರ್ತಿದ್ದೋ, ಅವನು ಇಲ್ಲೇ ಊಟ ಮಾಡ್ತವೆ.